ಹಾಗಾದರೆ ನೋಡ್ತಾ ಹೋಗೋಣ ಇವತ್ತು ಯಾವೆಲ್ಲ ಸುದ್ದಿಗಳಿದೆ ಅಂತ ಹೇಳಿ. ಸುದ್ದಿ ನಂಬರ್ 1, ಕರ್ನಾಟಕದಲ್ಲಿ ಮತ್ತೆ ವರ್ಣಾರ್ಭಟ ಶುರುವಾಗಿದೆ. ಕಳೆದ 2 ದಿನದಿಂದ ನೋಡ್ತಾ ಇದ್ದೀವಿ, ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಿರಂತರವಾಗಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಜಮೀನುಗಳು ಜಲಾವೃತವಾಗಿದೆ. ಎಷ್ಟೋ ಮನೆಗಳಿಗೆ ಮಳೆ ನೀರು ನುಗ್ಗಿ ಅನಾಹುತಗಳಾಗಿದೆ. ಅದರ ಜೊತೆಗೆ ಜನ ರಾತ್ರಿ ಪೂರ್ತಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಕೆಲ ಜಿಲ್ಲೆಗಳಲ್ಲಿ ನಿರ್ಮಾಣ ಆಗಿದೆ. ಈ ಕಡೆ ಕರಾವಳಿ ಭಾಗದಲ್ಲೂ ಕೂಡ ಅಷ್ಟೇ, ನಿರಂತರವಾಗಿ ವರ್ಷಧಾರೆ ಆಗ್ತಾ ಇರೋದ್ರಿಂದಾಗಿ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಅದ್ರ ಜೊತೆಗೆ ಸುದ್ದಿ ನಂಬರ್ 2, ಇದು ಬಹಳ ವಿಚಿತ್ರವಾಗಿರುವಂಥ ಘಟನೆ. ಒಂದು ಮಗು, 2 ತಾಯಿಯಂದರು. ಹೆಂಗೆ ಸಾಧ್ಯ ಇದು? ನೋಡಿ, ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಮಗು ಕಳ್ಳತನವಾಗಿರುವಂಥ ಒಂದು ಸುದ್ದಿ ವ್ಯಾಪಕವಾಗಿ ಹಬ್ಬುತ್ತೆ. ಅದಾದ ಮೇಲೆ ಕಳ್ಳಿ, ಆ ಮಗು ಕಳ್ಳಿ ಎಲ್ಲಿದ್ದು ಅಂತ ನೋಡಿದಾಗ ಪಕ್ಕದ ವಾರ್ಡ್ನಲ್ಲೇ ಇರ್ತಾಳೆ ಕಳ್ಳಿ. ಹಾಗಾದರೆ ಆ ಮಗುವನ್ನು ಕಳ್ಳತನ ಮಾಡಿರೋದಕ್ಕೆ ಕಾರಣ ಏನು ಮತ್ತು ಈ ಪ್ರಕರಣ ಹೇಗೆ ಟ್ವಿಸ್ಟನ್ನು ಪಡೆದುಕೊಳ್ತು? ಆರಂಭದಲ್ಲಿ ಗೊತ್ತೇ ಇರಲಿಲ್ಲ. ಮಗು ಕಳ್ಳತನ ಆಗಿದೆ ಅಂಥೇಳಿ ಗೊತ್ತಿತ್ತು, ಆದರೆ ಪಕ್ಕದಲ್ಲೇ ಇದೆ ಅಂತ ಗೊತ್ತಿರಲಿಲ್ಲ. ಕಾರಣ ಕೂಡ ಈಗ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಸುದ್ದಿ ನಂಬರ್ 3, ಬೃಂದಾವನ ಪೂಜೆಗೆ ಸಂಬಂಧಪಟ್ಟಂತೆ ಈಗ ವಿವಾದ ಸದ್ಯಕ್ಕೆ ಶಾಂತವಾಗಿದೆ. ಬಹಳ ವರ್ಷಗಳಿಂದ ಹಗ್ಗ ಜಗಾಟ ನಡೀತಾ ಇತ್ತು. ರಾಯರ ಮಠ ಮತ್ತು ಉತ್ತರಾದಿ ಮಠ, ಅಂದರೆ ಈ ಮಂತ್ರಾಲಯ ಇದೆ ಅಲ್ವಾ, ಅಲ್ಲಿ ಸುಬುಧೇಂದ್ರ ತೀರ್ಥರು ಮತ್ತು ಈ ಕಡೆ ಉತ್ತರಾದಿ ಮಠದ ಏನು ಶ್ರೀಗಳಿದಾರಲ್ವ, ಅವರ ಮಧ್ಯೆ ಸಾಕಷ್ಟು ದಿನಗಳಿಂದ ಗುದ್ದಾಟಗಳು ನಡೀತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ರಾಜಿ ಸಂಧಾನದ ಮೂಲಕ ಒಂದು ತೆರೆಯನ್ನು ಎಳೆದಿದೆ. ಸುದ್ದಿ ನಂಬರ್ 4, ಕೋಮು ಶಾಂತಿಗೆ SIF ಪಡೆಯನ್ನು ಈಗ ಸರ್ಕಾರ ರಚನೆಯನ್ನು ಮಾಡಿದೆ. ಅಂದರೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂಥೇಳಿ. ಅಂದರೆ ಇದು ಕರಾವಳಿ ಜಿಲ್ಲೆಗಳಿಗೆ ಸೀಮಿತವಾಗಿ ಕೋಮು ಸಂಘರ್ಷಗಳನ್ನು ಕಡಿವಾಣ ಹಾಕಲಿಕ್ಕೆ ಈ ಪಡೆಯನ್ನು ರಚನೆ ಮಾಡಲಾಗಿದೆ. ಹಾಗಾದರೆ ಇದರ ಕಾರ್ಯವೈಖರಿ ಹೇಗಿರುತ್ತೆ? ಇದು ಅಸ್ತಿತ್ವಕ್ಕೆ ಬಂತೀಗ. ಇದು ಬಂದ ಮೇಲೆ ಕಂಪ್ಲೀಟ್ ಆಗಿ ಹಿಂದೂ ಮುಸ್ಲಿಂ ನಡುವಿನ ಕೆಲವೊಂದಿಷ್ಟು ವೈಷಮ್ಯಗಳು ಅಥವಾ ಗಲಾಟೆಗಳು ನಡೆದೇ ಇರುತ್ತಾ? ಕೆಲವೊಂದಿಷ್ಟು ಅಪಸ್ವರಗಳು ಕರಾವಳಿ ಭಾಗದಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಅದು ಕರಾವಳಿಯ ಪಡೆ ಮೊದಲಿತ್ತಲ್ವ, ಆ ವಿಚಾರವಾಗಿ. ಇನ್ನು ಸುದ್ದಿ ನಂಬರ್ 5, ಮೇಲ್ಮನೆ ಕೈ ಲೆಕ್ಕ ತಪ್ಪಾಯ್ತಾ ಅಂತ. ಯಾಕಂದರೆ 4 ಸ್ಥಾನಗಳಿಗೆ ಈಗಾಗಲೇ ಸರ್ಕಾರ ಒಂದು ಫೈನಲ್ ಲಿಸ್ಟನ್ನು ಮಾಡಿತ್ತು. ಹೈಕಮಾಂಡ್ಗೂ ಕೂಡ ಅದನ್ನು ಕಳಿಸಿಕೊಡಲಾಗಿತ್ತು. ಆದರೆ ಈಗ ಮತ್ತೆ ಒಂದು ಲಿಸ್ಟನ್ನು ಸರ್ಕಾರ ರೆಡಿ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ, ನಿಷ್ಠಾವಂತ ಕಾರ್ಯಕರ್ತರಿಗೆ, ಪಕ್ಷಕ್ಕೋಸ್ಕರ ದುಡಿದವ್ರಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಹಾಗಾಗಿನೇ ಈ 4 ಹೆಸರುಗಳು ಈಗ ರದ್ದಾಗಬಹುದು ಯಾವಾಗ ಬೇಕಾದರೂ ಕೂಡ. ಅದರಲ್ಲಿ 4 ಜನರಲ್ಲಿ 2 ಅಥವಾ 3 ಅವಕಾಶ ವಂಚಿತರಾಗಬಹುದು. ಸಾಕಷ್ಟು ಅಪಸ್ವರ ಇದ್ದಿದ್ದರಿಂದಾಗಿ ಕಾಂಗ್ರೆಸ್ ನಾಯಕರಿಗೆ ಮತ್ತು ಹೈಕಮಾಂಡ್ಗೆ ಇದು ನಿಜಕ್ಕೂ ಸವಾಲಾಗಿ ಪರಿಣಮಿಸಿದೆ. ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ. ಅವರು ನಾನು ಸ್ವಾಗತ ಮಾಡ್ಕೊಳ್ತೀನಿ. ಆದಿತ್ಯ, ಶಿವಕುಮಾರ್ ಹಾಗೆ ನಾಗರಾಜ್ ಕೊಪ್ಪಳದಿಂದ, ಬಾಗಲಕೋಟೆಯಿಂದ ಹಿರೇಮಠ್ ಇದ್ದಾರೆ, ಹಾಗೆ ಹುಬ್ಬಳ್ಳಿಯಿಂದ ಯಲ್ಲಪ್ಪ ಇದ್ದಾರೆ. ವೆಲ್ಕಮ್ ನಿಮ್ಗೆಲ್ರಿಗೂ ಕೂಡ ಅಲ್ಲೂ ಕರ್ನಾಟಕಕ್ಕೆ. ಆರಂಭದಲ್ಲಿ ಹೋಗ್ತಾ ಇದ್ದೀನಿ ಮಳೆರಾಯನ ಅಬ್ಬರದ ಸುದ್ದಿಗೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮಳೆಯ ಆರ್ಭಟ ಮುಂದುವರೆದಿದೆ. ಮಂಗಳೂರು, ಚಿಕ್ಕಮಗಳೂರು, ಬೆಳಗಾವಿ, ಹಾಸನ ಹಾಗೆ ಹುಬ್ಬಳ್ಳಿ, ವಿಜಯಪುರ ಸೇರಿದಂತೆ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಸಾಕಷ್ಟು ಅವಾಂತರಗಳನ್ನು ತಂದೊಡ್ಡಿದೆ. ರಾಜ್ಯದಲ್ಲಿ ವರುಣನ ಅಬ್ಬರ ಮತ್ತೆ ಮುಂದುವರೆದಿದೆ. ಅದರಲ್ಲೂ 2 ದಿನದಿಂದ ನೋಡ್ತಾ ಇದ್ದೀವಿ, ಭಾರಿ ಮಳೆ ಆಗ್ತಾ ಇದೆ. ಕರಾವಳಿ ಭಾಗದಲ್ಲೂ ಕೂಡ, ಮಲೆನಾಡು ಭಾಗದಲ್ಲಿ, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿ, ವಿಜಯಪುರ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗಿದೆ. ವಿಜಯಪುರ ಅಂತೂ ಕೇಳಲೇಬಾರ್ದು, 20ಕ್ಕಿಂತ ಹೆಚ್ಚು ಮನೆಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿದ್ರಿಂದಾಗಿ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಯಾಕಂದರೆ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ತೇಲ್ಕೊಂಡು ಹೋಗಿದ್ದಾವೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನಮ್ಮ ಕರ್ನಾಟಕನೇ ಇದು, ಯಾವುದೋ ಅಸ್ಸಾಮು ಅಥವಾ ಸಿಕ್ಕಿಮು, ಮೇಘಾಲಯ ಆ ಪ್ರದೇಶ ಅಲ್ಲ, ಇಲ್ಲೇ ವಿಜಯಪುರ ಇದು. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಅದರಲ್ಲೂ ಸಣ್ಣ ಸಣ್ಣ ಮನೆಗಳು, ಶೆಡ್ಗಳನ್ನ ಹಾಕೊಂಡಂಥವ್ರ ಪರಿಸ್ಥಿತಿ ಕೇಳಲೇಬಾರ್ದು ನಾವು. ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮನೇಲಿದ್ದಂತಹ ಸಾಮಗ್ರಿಗಳು, ಆಹಾರ ಸಾಮಗ್ರಿಗಳು, ದವಸ ಧಾನ್ಯಗಳು, ಪಾತ್ರೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಬೆಳಗಾವಿ, ಚಿಕ್ಕೋಡಿ, ಬೈಲಹೊಂಗಲದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಕಳಸ, ಮೂಡಿಗೆರೆ, ಶೃಂಗೇರಿ, ಈ ಕಡೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಕೆಲವು ಅವಾಂತರಗಳಾಗಿದೆ. ಮಳೆಯ ಅವಾಂತರದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಯಲ್ಲಪ್ಪ.
ಗಮನಿಸ್ತಾ ಇದ್ದೀವಿ. ಕಳೆದ 2-3 ದಿನಗಳಿಂದ ಮತ್ತೆ ವರುಣರಾಯನ ಅಬ್ಬರ ಶುರುವಾಗಿದೆ. ಹುಬ್ಬಳ್ಳಿ ಭಾಗದಲ್ಲಿ ಈ ಮಳೆರಾಯ ಯಾವೆಲ್ಲ ಫಜೀತಿಯನ್ನು ತಂದಿಟ್ಟಿದ್ದಾನೆ, ಜನರು ಹೇಗೆಲ್ಲ ಈ ಮಳೆಯ ಅವಾಂತರಕ್ಕೆ ಒಳಗಾಗಿದ್ದಾರೆ? ಪ್ರಭು, ಧಾರವಾಡ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣನ ಆರ್ಭಟ ಅಂದ್ರೆ ಜೋರಾಗಿದೆ. ಮಳೆಯ ಆರ್ಭಟಕ್ಕೆ ಇಲ್ಲಿ ಅಂದ್ರೆ ಜನರು ತತ್ತರಿಸಿದ್ದಾರೆ. ಮೊದಲಿಗೆ ನಾವು ಹುಬ್ಬಳ್ಳಿ ನಗರವನ್ನ ತೆಗೆದುಕೊಂಡಾಗ ಒಟ್ಟು ಧಾರವಾಡ ಜಿಲ್ಲೆಯಲ್ಲಿ 120 ಮನೆಗಳು ಈಗಾಗಲೇ ನೆಲ ಕಚ್ಚಿವೆ. ಇಬ್ಬರು ಈ ಒಂದು ಮಳೆಗೆ ಪ್ರಾಣವನ್ನ ಪೂರ್ವ ಇಲ್ಲಿ ಅಂದ್ರೆ ಚಂದ್ರನ ಕೆಲಸ ಮುಗಿಸ್ಕೊಂಡು ಇನ್ನೇನು ಮನೆ ಸೇರ್ಬೇಕು ಅಂದ್ರೆ ಹುಬ್ಬಳ್ಳಿಯ ಒಂದು ಬೆಳಗಲಿ ಕ್ರಾಸ್ ಕಸ್ಬಾಪೇಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂತಹ ಕಸ್ಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಬೆಳಗಲಿ ಕ್ರಾಸ್ ಅಂತ ಬರುತ್ತೆ. ಅಲ್ಲಿ ಹುಸೇನ್ ಸಾಬ್ ಅಂತೇಳಿ 55 ವರ್ಷದ ವ್ಯಕ್ತಿ ಈ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದ. SDRF ತಂಡ ಬಂದು ಆತನ ಶವನ್ನ ಪತ್ತೆ ಹಚ್ಚಲು ಮುಂದಾಗಿತ್ತು. ಈಗಾಗಲೇ ಆತನ ಕುಟುಂಬಕ್ಕೆ ಸಂತೋಷ್ ಜಿಲ್ಲಾ ಉಸ್ತುವಾರಿ ಸಚಿವ ಭೇಟಿಯಾಗಿ ಅವರ ಕುಟುಂಬಕ್ಕೆ ಏನೆಲ್ಲ ಪರಿಹಾರ ಕೊಡಬೇಕು, ಸಾಂತ್ವನ ಹೇಳಬೇಕು, ಅದನ್ನೆಲ್ಲ ಮಾಡಿದ್ರೆ. ಇನ್ನೊಂದು ಕಡೆ ಅಂತಂದ್ರೆ ಸೌಸಿ ಗ್ರಾಮದ ಓರ್ವ ರೈತ ಇಲ್ಲಿ ಅಂದ್ರೆ ಟ್ರ್ಯಾಕ್ಟರ್ ತಗೊಂಡು ಇಲ್ಲಿ ತಮ್ಮ ಜಮೀನಿಗೆ ಉಳುಮೆ ಮಾಡ್ಲಿಕ್ಕೆ ಹೋಗಿದ್ದ. ಆತ ಇಲ್ಲಿ ಅಂತಾರೆ ಬೆಣ್ಣೆ ಹಳ್ಳದ ನೀರಲ್ಲಿ ಕೊಚ್ಚಿಕೊಂಡು ಹೋಗಿ ಆತನು ಸಹ ಇಲ್ಲಿ ಅಂದ್ರೆ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಅದರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ಮಟ್ಟಿಗೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂದ್ರೆ ಕಳೆದ 2 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆಗೆ ಇಲ್ಲಿ ಅಂದ್ರೆ ವಿದ್ಯಾನಗರ, ಲಿಂಗರಾಜನಗರದಲ್ಲಿ ಅತಿ ಹೆಚ್ಚು ಇಲ್ಲಿ ಅಂತಾರೆ ಮನೆಗಳಿಗೆ ನೀರೋಗಿವೆ. ಇನ್ನೊಂದು ಕಡೆ ಅಂತಾರೆ ರಾಜಕಾಲುವೆ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 30ಕ್ಕೂ ಹೆಚ್ಚು ಮನೆಗಳನ್ನ ಅಲ್ಲೇ ಪಕ್ಕದಲ್ಲಿರುವಂತಹ ವಾಲ್ಮೀಕಿ ಸಮುದಾಯ ಭವನಕ್ಕೆ ಅವರು ರಾತ್ರಿ ಇಡೀ ಉಪವಾಸ ಇದ್ದುಕೊಂಡು ಇಲ್ಲಿ ಅಂತಂದ್ರೆ ಜೀವನವನ್ನ ಕಳೆಯುವಂತದ್ದು ಇಷ್ಟು ಮಟ್ಟಿಗೆ ಇಲ್ಲಿ ಅಂದ್ರೆ ಮಳೆ ಅವಾಂತರ ಸೃಷ್ಟಿಸಿದೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.